ಬಂದಿರು. ತೆರೆದು ನೋಡಿ ಎಂದು ಹೇಳಲು ಕುರಿತು ಒಂದೇ ಕ್ಷಣದಲ್ಲಿ ಬ್ರಹ್ಮದೇವ ಬ್ರಹ್ಮದೇವನ ವರವನ್ನು ಕೇಳಿದೆ. ಏನೋ ಬರುವುದಿಲ್ಲ, ರಾಗದ ಗೀತೆಯಿಂದ ಕರಿಯಿಂದ ಕ್ಷಣದ ಇಲ್ಲಿಯ ತನಕ ನಿಲ್ಲಬೇಕಾಗಿತ್ತು. ನೀನು ಬಂದು ಒಂದೇ ಕ್ಷಣದಲ್ಲಿ ನನಗೆ ವರವನ್ನು ಕೊಟ್ಟು ಹೋಗಿದ್ದೆ, ಇಲ್ಲಿ ಕಂಚಿಯಿಂದ ದಾಡುತ್ತಿದ್ದೆ. ಎಲ್ಲ ಆಗಿರುವುದೇ ನಿಮ್ಮಿಂದ ನೇರವಾಗಿ ನಿನ್ನ ಆಶ್ರಮಕ್ಕೆ ಪಂಚಮಂತ್ರಾಸುರ ಅವಸರವೇ ಅಪಾಯವಂತೆ. ಅವಸರವೇ ಅಪಾಯಕ್ಕೆ ಎಂದು ಹೇಳಿಕೆಯಿಂದ ಬಳಿಕ ಮತ್ತೆ ಇಲ್ಲಿಂದ ಮುಂದಕ್ಕೆ ಹೋಗಲು ಯಾತಕ್ಕೋಸ್ಕರವಾಗಿ ಹೇಳ್ತಿರು ನನಗೆ ನೀನು ನಿಲ್ಲುವಂತವನಾಗು. ಅದನ್ನು ಬಿಟ್ಟು ಒಳತನ ಮಾತನಾಡಿದರೆ ಕೇಳುವರು ಯಾರಲ್ಲಿ. ಪಂಚಮಂತ್ರಾಸುರ ಪ್ರಪಂಚವೇ ಒಂದು ಶೂನ್ಯದ ಕಲಾಮಂದಿರವಂತೆ. ಪ್ರಪಂಚವೇ ಒಂದು ಶೂನ್ಯ ಕಲಾಮಂದಿರವಂತೆ. ಆಟಗಾರರು ಗೊತ್ತು, ನಮಗೆ ತಪ್ಪುಗಾರರು ಗೊತ್ತು. ಸೂತ್ರಧಾರಿ ಆಡಿದಂತೆ ಆಟಗಾರರು ನಾವು. ತಾಳಕ್ಕೆ ತಕ್ಕಂತೆ ಎಷ್ಟು
ಕಾರ್ಯಸ್ಥರು ಹೇಳಿದ ಬಳಿಕ ನಾವು ಹೂವೆಂದರೆ ಹೌದು ಇಲ್ಲೆಂದರೆ ಹೌದೆನ್ನಬೇಕು. ಅದರ ಮಟ್ಟಿಗೆ ಮಾತ್ರ ನಿನಗೆ ನಾನೊಂದು ಸೂಚನವನ್ನು ಕೊಟ್ಟೆ. ಅದನ್ನು ಬಿಟ್ಟು ನಾನು ಮೊದಲೇ ನಿನ್ನ ತಪಸ್ಸನ್ನು ಆಚರಿಸುತ್ತಿರುವಾಗ ಕುಳಿತುಕೊಂಡು ಧ್ಯಾನಲ್ಲೇ ಕುಳಿತಾಗ ಗೊತ್ತಾಯಿತು ಸದ್ಭಕ್ತರು ನಿಲ್ಲುವುದಿಲ್ಲ ಎನ್ನುವುದು ಗೊತ್ತಾಗಿಯೇ ನಿನಗೆ ನಾನು ರಾಗಗೀತೆಯಿಂದ ಕರೆಯುವುದಿಲ್ಲ. ಆದರೆ ನಿನ್ನ ಒತ್ತಾಯ ಪೂರ್ತಿಕವಾಗಿ ನಾನು ನಿನ್ನನ್ನು ರಾಗಗೀತೆಗಳಿಂದ ಕರೆದಿರುವೆನು. ಆದರೆ ಏನಾಯಿತು, ಆ ಭಕ್ತರ ಹೇಳದೇ ಆಗಲಿ, ಹರದಿಂದಾಗಲಿ ಸುರದಿಂದಾಗಲಿ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ ದೇವಾಲ ದೇವತೆಗಳಿಂದಾಗಲಿ ಅರ್ಥದಿಕ್ಪಾಲಕರಿಂದಾಗಲಿ ಮರಣವಾರನೆಂದು ವರವನ್ನು ಕೊಟ್ಟು ದಯಪಾಲಿಸುವಂತವನಾಗು. ಬ್ರಹ್ಮದೇವನು ಒಂದಾಲೋಚನೆ ಮಾಡಿ ಅಗ್ನಿಲದ ಕೆಟ್ಟು ದೊಣ್ಣೆಲದ ಪೆಟ್ಟು ಮಾತಿನಲ್ಲಿ ತಥಾಸ್ತು ಎಂದು ತಾನು ಚತುರ್ಮುಖ ಬ್ರಹ್ಮದೇವನು ನಾನು ತಥಾಸ್ತು ಎಂದು ಸತ್ತಲೋಕಕ್ಕೆ ಕೆಟ್ಟ ಬ್ರಹ್ಮದೇವ ಎನಗೆ ವರವನ್ನು ಕೊಟ್ಟು ಕೆಟ್ಟ ಎನ್ನದರೆ ಸಮಾನವಾಗಿ ನಿಲ್ಲುವವರು ಈ ಭೂಲೋಕದಲ್ಲಿ ಇದ್ದಾರೆ. ಕೆಟ್ಟ ಬ್ರಹ್ಮದೇವ ನನಗೆ ವರವನ್ನು ಕೊಟ್ಟು ಕೆಟ್ಟ ಎನ್ನ ವೈರಿಗಳಲ್ಲಿ ಹರು ಹೊರಗೋಗಲಿ ಹೊರಗಾಗಲಿ ನನಗೆ ಮರಣದ ಭಯವೇ ಇಲ್ಲ. ಕಿನ್ನರ ಕೆಂಪರಸರೆಲ್ಲರನ್ನೊಟ್ಟುಗೂಡಿಕೊಂಡು ನನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ಇಡೀ ಭೂಲೋಕವೆಲ್ಲ ನನ್ನ ಹೆಸರನ್ನು ಕೇಳಿದರೆ ಗದಗದಗದ. ಇನ್ನು ದೇವಾನು ದೇವತೆಗಳು ನನ್ನ ಈ ಹೆಜ್ಜೆಯ ಸವಣಿಗೆ ತಲೆಬಾಗಿ ನಿಂತಿದ್ದಾರೆ. ಏನು, ಬ್ರಹ್ಮದೇವ ಎನಿಗೆ ವರವನ್ನು ಕೊಟ್ಟು ಕೆಟ್ಟಿದ್ದಾರೆ. ಹೇಗೆಂದು ಈ ಭೂಲೋಕವನ್ನಷ್ಟೇ ನಾವು ಆಳಿದರೆ ಹೇಗೆ? ಅಂದರೆ ಕೈಲಾಸಕ್ಕೆ ಹೋಗಿ ಕೈಲಾಸ ದೇಶವಾದ ಪರಶಿವನ ಕೆಳಗಿಳಿಸಿ ಕೈಲಾಸವನ್ನೆಲ್ಲ ನನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕು. 14 ಲೋಕಕ್ಕೂ ನಾನೇ ಒಡೆಯನಾಗಬೇಕು. ಹೀಗೆಂದು ಪಂಚಮಂತ್ರಾಸುರನ್ನು ತಡೆಯನ್ನು ಕಟ್ಟಿ ಅಜಾಲಿಯಿಂದ ಲೋಕಕ್ಕೆ ದಾಳಿಯನ್ನಿಡುತ್ತಿರಲು
ಅಂಕುಶ ಭುಜ 2000 ನಯನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೂಗನ್ನು ಕೇಳುತ್ತಿದ್ದಂತೆ ಕಂದ ಬೆವರಿಂದ ಕಾರಣವೇನು ಅತೀತ ಗಂಧ ಸುತ ವೀರಭದ್ರ ಭಯಂದ ಕಾರಣವೇನು ದುಃಖವೋ ಬ್ರಹ್ಮಾಂಡವಂ ಗಣಪತಿಯ ಮಕ್ಕಳಂ ಶಿಳಲು ಸಿಡಿಸಲು ಲಿಹರೋ ನಿನ್ನ ವೈರಿಗಳು ತೋರಗಿದೆ ಕಟ್ಟಕ್ಕೆ ಅವಲಂಬನೆಯನ್ನು ಕೊಡಬೇಕು ಕುಂತರೆ ರುದ್ರ ನಿಂತರ ವೀರಭದ್ರ ಇವನ್ನು ತಡವಿದರೆ ಎಲ್ಲರೂ ವಿಚಿತ್ರ ಭೂಲೋಕದಲ್ಲೇ ಪಡುವಳ ಎಂಬ ದಿಕ್ಕಿನಲ್ಲೇ ಬಚ್ಚವಟಾಸುರೆಂಬ ರಾಕ್ಷಸನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಸಾವಿಲ್ಲದ ವರವನ್ನು ಪಡೆದುಕೊಂಡಿರುವನು. ಅಲ್ಲದೆ ಭೂಲೋಕದಲ್ಲಿ ಮಾನವರಿಗೆ ಹಾಗೂ ದಾನವರಿಗೆ ರುಚಿ ಗುಣೋತ್ತಮರಿಗೆ ಯಜ್ಞಯಾದಿಗಳನ್ನು ಭಂಗವನ್ನು ಮಾಡುತ್ತಿರುವನು. ಈ ಕೈಲಾಸದಲ್ಲಿ ದೇವರಿಗೆ ಕಷ್ಟ ಕೊಡುತ್ತಿರುವನು. ಆ ಪಂಚಮಂಡಲದ ಬಳಿಗೆ ನೀನು ಹೋಗಿ ಪರಿಪರಿಯಾದ ನೀತಿಗಳನ್ನು ಹೇಳು. ನೀತಿಗಳನ್ನು ಕೇಳದ ಪಕ್ಷದಲ್ಲಿ ನೀತಿಗೆಟ್ಟ ಪಂಚಮುಂಡ್ರಾಸುರನು ನೀತಿಯನ್ನು ಕೇಳದೇ ಇದ್ದ ಪಕ್ಷದಲ್ಲಿ ಅವನನ್ನೇನು ಮಾಡಿ ಬರಲಿ ಜನಕ ಖಂಡ ದಕ್ಷ ಬ್ರಹ್ಮನ ಸ್ಥಿರ ಹರಿದಂತೆ ಖಂಡ ಪಂಚಮಡ್ರಾಸು ಗುಂಡವನ್ನು ಕಂಡಾಡೆ ಭೂಲೋಕದಲ್ಲಿ ಕುರುವನ್ನು ಉಳಿಸಿ ಬರಬೇಕು ವೀರಭದ್ರ. ಏನಕ್ಕೋ ಎಂದ ಮತ್ತೆ ಸಹಜಗಳನ್ನ ವೀರಭದ್ರೇಶ್ವರ ಹಸ್ತಕ್ಕೆ ಕೊಟ್ಟು ರಾಕ್ಷಸ ಕೆಂದವರ ಕೆಂಪು ಸಾಡ್ ಹಾಕಿನೆ ಕಾಳಿ ಗರಾವಿ ಭೈರವಿ ಮೊದಲಾದ ದೈತ್ಯಗಳನ್ನು ಅರ್ಪಿಸಿ ಹೋಗಿ ಬಾ ಎಂದು ಆಶೀರ್ವಾದಿಸಿ ಕಳಿಸಿಕೊಳ್ಳಲಾಗಿದೆ. ಇಂದಾಗಿ ಕಟಗ್ರಹದ ಕಲವೀರ ಭದ್ರದೇವರು ತಂದೆಯ ಮಾತುಗಳನ್ನು ಕೇಳಿ ತಂದೆಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಕೃಷ್ಣನಯ್ಯ ಕೈಲಾಸವ ವೀರಭದ್ರದೇವರು ಬರುತ್ತಿರುವ ಸಂಭ್ರಮವೆಂತೆಂದರೆ ಈ ರೀತಿಯಾಗಿ ತಾಂಡವ ನೃತ್ಯವನ್ನು ಜೀತಕ್ಕೆ ಭೂಲೋಕಕ್ಕೆ ಬಂದು ಪಂಚಮುಂಡ್ರಾಸುರನ ಎದುರಾಗಿ ಬಂದನಿಲ್ಲ. ಹಾಲುಗಲ್ಲದ ಪೋರ ಸಹಿತವಾಗಿ ಅನ್ನನ್ನು ಕಂಡರೆ ಕೆಟ್ಟು ಓಡುತ್ತೀಯರು. ಬೆಚ್ಚದೆಯನ್ನೆದುರಿಗೆ ಬಂದು ನಿಂತಿದ್ದೀರಿ.
ವಿಲಾಸಕ್ಕೆ ಹೆಸರು ಪಡೆಯುವಂತ ವೀರ ಬಾಲಕನೇ ನಾನು. ಆಡಬೇಡ ಈ ತುಂಬಿದ ಸಭೆಯಲ್ಲಿ ನಿನ್ನ ಗುಲ್ಲ, ಮಾಡಿದರೆ ಎತ್ತಿ ಆಗಿಬಿಟ್ಟೇನು ಮಲೆನಾಡಿನ ಸೈಜುಗಲ್ಲ. ವೀರಭದ್ರ ನೀನು ಹೌದು, ಹಬ್ಬದು ಯಾರೆಂದು ಹೇಳುವಂತ ಬಾಲಕನ ಹೆಸರನ್ನು ಕೇಳಿದರೆ ತರ ತರ ನಡುಗುತ್ತಿರುವಿ. ನಮ್ಮ ಅಪ್ಪನ ಹೆಸರು ನಿನಗೆ ಬೇಕೆ? ಕಾಲಭೈರವನೇ ನಮ್ಮ ತಂದೆ. ಸಿಡಿಲೆಂಬುದೇ ಈ ವೀರ ಬಾಲಕ. ಮಲೆನಾಡ ಸಿರಿಯ ಸಂಪತ್ತಿನಲ್ಲಿ ಎಂಬುದೇನಾದರೂ ಇರಬೇಕು. ಈ ಸಿಂಹದ ಮರಿಯದ್ದೇ ಆಗಿರಬೇಕು. ಪಂಚಮುಂಡ್ರಾಸುರ, ಸುಮ್ಮನೆ ನಾನು ನೀನು ವಾದವ ಮಾಡುತ್ತಿದ್ದರೆ 3 ದಿನ ವಾದವೇನು 3 ತಿಂಗಳಾದರೇನು ಸೋಲಿಲ್ಲದ ಸರದಾರ ವೀರ ಬಾಲಕ. ಹೇಳುತ್ತಿರುವುದನ್ನು ಕಂಡರೆ ನಿನ್ನಪ್ಪ ಯಾವುದೇ ಸೂರಾಧೀರನೆಂದು ತಿಳಿದುಕೊಂಡು ನಿಮ್ಮಪ್ಪರ ಪರಮಾತ್ಮನೇ ಕೊಳ್ಳಲು ಬಸ್ವವನ್ನು ತರಲಾಗುವುದಿಲ್ಲ. ತುಟ್ಟ ಬೋಧಿಯನ್ನು ಧರಿಸುವನು, ಹಾಕಿಕೊಳ್ಳಲು ಬಟ್ಟೆ ಪಿತಾಂಬರಗಳಿಲ್ಲದೆ ಚರ್ಮವನ್ನು ಧರಿಸುವನು ನಿನ್ನಪ್ಪ. ನಮ್ಮಪ್ಪನ ಸೂಳಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಒದರುತ್ತ ಏಕೆ ನಿಂತುಕೊಂಡಿರುವೆ? ಗಂಡೆದೆಯ ಗುಂಡಿಗೆಯು ನಿನ್ನಲ್ಲಿದ್ದಂತೆ ನಿಜವಾದರೆ ಭರತ ಕಂಡದೋಳ ಸರಸರಿ ಕನ್ನಡದ ಸಿರಿ ಸಂಪತ್ತಿನಲ್ಲಿ ಬೆಳೆದು ಬಂದ ಕನ್ನಡದ ಕಂದ. ದೇಶ ವಿದೇಶಗಳನ್ನೇ ಸುತ್ತಿ ಆಂಧ್ರಕ್ಕೆ ಹೋಗಿ ಆಂಧ್ರದ ಭಾಷೆಯಲ್ಲಿ ತೆಲುಗಿ ನುಡಿಯನ್ನೇ ಹೇಳುತ್ತ ಏನ್ ಚಸ್ತಾವು ಎನ್ನವರ ನಾಲಿಗೆಯನ್ನೇ ಸೀಳಿ ರಾಯ ಚೋಟಿಯಲ್ಲಿಯ ರಣರಂಗಕ್ಕೆ ಕೊಟ್ಟು ಇಡೀ ರಾಯ ಚೋಟಿಯನ್ನೇ ನನ್ನ ರಾಜ್ಯಭಾರವನ್ನಾಗಿ ಮಾಡಿಕೊಂಡಿರುವ ಈ ಪೋರ ಬಾಲಕನ ಎದುರು ನಿಮ್ಮಪ್ಪ ಯಾರು ನಿಮ್ಮವ್ವ ಯಾರು ಎಂದು ನನ್ನ ಕುಲವನ್ನು ಕೇಳುತ್ತಿರುವೆಯಾ? ಸುಮ್ಮನೆ ಗಂಡದೆಯ ಗುಂಡಿಗೆಯು ನಿನ್ನಲ್ಲಿದ್ದದ್ದೇ ನಿಜವಾದರೆ ಬಂದ ಈ ಪೋರ ಬಾಲಕನನ್ನು ಕಟ್ಟಿ ಹಾಕಿ ನೋಡು. ಇದೇ ಜಂಬೆಗೆ ಇಟಿಗೆಯಲ್ಲಿ ಮಿಡಿನಾಗದ ಯಾವ ಹೆದ್ದು ಬಂದು ಕುಕ್ಕಿದಂತೆ ನಾನು ಕುಕ್ಕಿ ಬಿಡುವೆ. ಶ್ರೀ ವೀರಭದ್ರನಿಗೆ ಶ್ವಾಸವು ಬಿಸಿಯಾಗಿ ಕೇಶವನ್ನೇ ಕದರಿಕೊಂಡು